ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ 2 ವಾರದ ಹಿಂದೆ ಸೀಕ್ರೆಟ್ ರೂಮ್ನಲ್ಲಿ ಧ್ರುವ್ ಅವರ ಜೊತೆ ಸ್ಪರ್ಧಿಗಳ ಆಯ್ಕೆ ಸಮಯ ದ್ವೇಷದಾಟ ಪ್ರದರ್ಶನ ಮಾಡಿ ನಂತರ ಅದೇ ವಾರದ ಕಿಚ್ಚನ ಪಂಚಾಯಿತಿನಲ್ಲಿ ತಮ್ಮ ಹಳಿಯಿಲ್ಲದ ಮಾತುಗಳಿಂದ ಬೇರೆಯವರ ಅಭಿಪ್ರಾಯಗಳಿಗೆ ಬೆಲೆ ಕೊಡದೆ ಅವಮಾನ ಮಾಡೋ ಕಾರಣಕ್ಕೆ ಕಿಚ್ಚ ಅವರಿಂದ ದೊಡ್ಡದಾಗಿ ಕ್ಲಾಸ್ ತಗೊಂಡು ಅದ್ಭುತವಾಗಿ ಹೋಗ್ತಾ ಇದ್ದ ತಮ್ಮ ಆಟಕ್ಕೆ ತುಂಬಾನೇ ಡ್ಯಾಮೇಜ್ ಮಾಡ್ಕೊಂಡಿದ್ರು ಉಡುಪಿಯ ಮೀನಿನ ಹುಡುಗಿ ರಕ್ಷಿತಾ ಶೆಟ್ಟಿ ಅವರು. ಅದೇ ರೀತಿ ಕಳೆದ ಹಲವಾರು ವಾರಗಳಿಂದ ನಾಮಿನೇಷನ್ ಸಮಯ ಕೂಡ ಸೂಕ್ತ ಕಾರಣ ಕೊಡದೆ ಬೇರೆಯವರ ಮಾತುಗಳನ್ನ ಕೇಳಿಸ್ಕೊಳ್ಳದೆ ಉದ್ದುದ್ದ ಮಾತುಗಳನ್ನ ಹೇಳ್ತಾ ತುಂಬಾ ಜನ ವೀಕ್ಷಕರಿಗೆ ಒಂದು ಮಟ್ಟದ ಇರಿಟೇಷನ್ಗೆ ಕಾರಣ ಆಗಿರೋರು ಕೂಡ ರಕ್ಷಿತಾ ಶೆಟ್ಟಿ ಅವರು. ಈಗ ಈ ವಾರದ ನಾಮಿನೇಷನ್ಸ್ ಅಲ್ಲಿ ಕೂಡ ಇದು ಪುನರಾವರ್ತನೆ ಆಗ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಿನ್ನೆ ರಕ್ಷಿತಾ ಶೆಟ್ಟಿ ಅವರು ಕಾವ್ಯ ಅವರನ್ನ ನಾಮಿನೇಟ್ ಮಾಡಿ ಅವ್ರ ಬಗ್ಗೆ ಸರಿಯಾದ ಕಾರಣ ಕೊಡೋಕೆ ವಿಫಲ ಆಗಿದ್ರು. ಜೊತೆಗೆ ಕಾವ್ಯ ಅವರು ಮಂಡಿಸಿದ ವಾದಕ್ಕೆ ಸೂಕ್ತ ಉತ್ತರ ಕೊಡೋಕೆ ಸಂಪೂರ್ಣವಾಗಿ ಸೋತಿದ್ರು. ಈಗ ಸರದಿ ಸ್ಪಂದನ ಅವರದ್ದು. ಇಲ್ಲಿ ರಕ್ಷಿತಾ ಅವರು ಸ್ಪಂದನ ಅವರನ್ನು ನಾಮಿನೇಟ್ ಮಾಡಿ ವ್ಯಕ್ತಿತ್ವದಲ್ಲಿ ಮಾಳು ಅಣ್ಣನ ವ್ಯಕ್ತಿತ್ವ ಸ್ಪಂದನ ವ್ಯಕ್ತಿತ್ವಕ್ಕಿಂತ ಬೆಟರ್ ಅಂತ ಹೇಳಿದ್ದಾರೆ. ಅದಕ್ಕೆ ತಿರುಗಿ ಬಿದ್ದಿರೋ ಸ್ಪಂದನ ಅವರು ಬೇರೆಯವರನ್ನ ಪೋಟ್ರೆ ಮಾಡೋದು, ಆಟ ಆಡೋದು ಅನ್ನೋ ರೀತಿ ರಕ್ಷಿತಾ ಅವ್ರ ಬಗ್ಗೆ ಹೇಳಿದಾಗ ನನ್ನ ಅಭಿಪ್ರಾಯನ ಪ್ರಶ್ನೆ ಮಾಡೋ ಅಧಿಕಾರ ನಿಮಗೆ ಯಾರು ಕೊಟ್ಟಿಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ಇದಕ್ಕೆ ಸಿಡಿದಿದ್ದಿರೋ ಸ್ಪಂದನ ಅವರು ಮನೆಯಲ್ಲಿ ನಿನ್ನ ಅಭಿಪ್ರಾಯ ಹೇಗೆ ಕೊಡ್ತೀಯೋ ಅದೇ ರೀತಿ ನನ್ನ ಅಭಿಪ್ರಾಯ ನಾನು ಕೊಡಬಹುದು. ಮಾಳು ಅಣ್ಣ ಮನೆಗೆ ಹೋಗೋಕೆ ನೀನೇ ಕಾರಣ. ಮಾಳು ಮಾತಾಡೋ ಜಾಗದಲ್ಲಿ ರಕ್ಷಿತಾ ಮಾತಾಡಿದ್ದೆ, ಮಾಳು ಮನೆಗೆ ಹೋಗಿದ್ದು. ಬೇರೆಯವ್ರನ್ನ ಬೇರೆ ತರ ಪೋಟ್ರೆ ಮಾಡೋ ಅಂತ ಆಟ ಆಡದೆ ನಾನು ಮನೆಗೆ ಹೋದ್ರೆ ನಾನು ಹ್ಯಾಪಿ ಅಂತ ಗುಡುಗಿದ್ದಾರೆ ಸ್ಪಂದನ ಅವರು. ಮಾಳು ಅವರಿಗೆ ಸ್ಪಂದನಗಿಂತ ಓಟ್ಗಳು ಹೆಚ್ಚು ಬಂದಿರಬಹುದು ಅನ್ನೋ ಒಂದು ಸಾಧ್ಯತೆ ಬಿಟ್ಟರೆ ವ್ಯಕ್ತಿತ್ವದಲ್ಲಿ ಸ್ಪಂದನಗಿಂತ ಬೆಟರ್ ಅನಿಸುವಷ್ಟು ಮಾಳು ಅವರು ಏನು ಕೂಡ ತಮ್ಮ ಆಟವನ್ನು ಆಡಿರಲಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಸ್ಪಂದನ ಅವರು ಆಟದಲ್ಲಿ ಎಷ್ಟೇ ವೀಕ್ ಅಂತ ಇಟ್ಕೊಂಡ್ರು ಮನೆಯಲ್ಲಿ ಲವಲವಿಕೆಯಿಂದ ಮಾತಾಡಿಕೊಂಡು ಗಲಗಲ ಅನ್ನೋ ರೀತಿ ಇದ್ದಾರೆ ಅನ್ನೋದಂತೂ ಖಂಡಿತ ನಿಜ. ಇನ್ನು ರಕ್ಷಿತಾ ಅವರು ಮಾಳು ಪರ ಮಾತಾಡಿದ್ರು ಅಂತ ಇಟ್ಕೊಂಡ್ರು ಕೂಡ ಅದರಿಂದ ಮಾಳು ಅವರು ಹೊರಗೆ ಹೋದ್ರು ಅನ್ನೋದು ಖಂಡಿತ ಸುಳ್ಳು. ಮಾಳು ಮನೆಯಿಂದ ಹೊರಗೆ ಹೋಗಕ್ಕೆ ಮಾಳು ಅವರೇ ಕಾರಣ ಹೊರತು ರಕ್ಷಿತಾ ಅವರು ಅವರ ಪರ ಮಾತಾಡಿದ್ದು ಕಾರಣ ಅಂತ ಸ್ಪಂದನ ಅವರು ಹೇಳಿದ್ದು ಖಂಡಿತ ಸರಿ ಇರಲಿಲ್ಲ. ರಕ್ಷಿತಾ ಅವರು ಹೇಗೆ ಬೇರೆಯವರು ತಮ್ಮ ಅಭಿಪ್ರಾಯ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತಾರೋ ಅದೇ ರೀತಿ ಬೇರೆಯವರ ಅಭಿಪ್ರಾಯಗಳನ್ನು ಕೂಡ ಅವರು ಒಪ್ಕೋಬೇಕು. ಜೊತೆಗೆ ತಮ್ಮ ಅಭಿಪ್ರಾಯನ ಸರಿ ಅನ್ನೋ ರೀತಿ ಮಾತಾಡೋದನ್ನು ಕೂಡ ಬಿಡಬೇಕು. ಹಾಗಾಗಿ ಈ ವಾರದ ನಾಮಿನೇಷನ್ಸ್ ಅಲ್ಲೂ ಕೂಡ ರಕ್ಷಿತಾ ಅವರು ತಮ್ಮ ಆಟಕ್ಕೆ ಡ್ಯಾಮೇಜ್ ಮಾಡಿಕೊಂಡ್ರು. ಜೊತೆಗೆ ಕಳೆದ ವಾರನೇ ಮನೆಗೆ ಹೋಗಬೇಕಾಗಿದ್ದ ಸ್ಪಂದನಾಗೆ ಕೊಂಚ ಮಟ್ಟಿಗೆ ಮೈಲೇಜ್ ಸಿಗೋ ಹಾಗೆ ಮಾಡಿದ್ರು ಅನ್ನೋದು ನಮ್ಮ ಅಭಿಪ್ರಾಯ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.